ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ 1ರ ಟಾಪಿಕ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟೀಚಿಂಗ್ ಆಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನ ನಾನು ಇಲ್ಲಿ ಕವರ್ ಮಾಡ್ತಾ ಹೋಗ್ತೇನೆ. ಇದು ನಿಮ್ಮ UGC ನೆಟ್ ಪರೀಕ್ಷೆ, ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತಿರುವಂತಹ UGC ನೆಟ್ ಪರೀಕ್ಷೆ ಕೂಡ ನಿಮ್ಗೆ ಯೂಸ್ಫುಲ್ ಆಗ್ಬಹುದು. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಕೂಡ ಸರಳವಾಗಿ ನಿಮಗೆ ಅರ್ಥ ಆಗುವಂತಹ ರೀತಿಯಲ್ಲಿ ನಾನು ಇದನ್ನ ಮಂಡಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಹಾಗೇನೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೆಯ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಬೇಸಿಕ್ ಪ್ಯಾರಾಡೈಮ್ಸ್ ಇನ್ ಕ್ಲಾಸ್ ರೂಮ್ ಟೀಚಿಂಗ್? ಈ ಕೆಳಗಿನವುಗಳಲ್ಲಿ ಯಾವುದು ತರಗತಿ ಬೋಧನೆಗೆ ಮೂಲಭೂತವಾದಂತಹ ಬೋಧನಾ ಮಾದರಿಗಳು ಆಗಿವೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ಲರ್ನಿಂಗ್ ಪ್ಯಾರಾಡೈಮ್, ಇನ್ಸ್ಟ್ರಕ್ಷನಲ್ ಪ್ಯಾರಾಡೈಮ್, ಬೋತ್ ಎ ಅಂಡ್ ಬಿ ಅಂಡ್ ನನ್ ಆಫ್ ದ ಎಬೋವ್. ಸೊ ಇಲ್ಲಿ ಕೇಳಿರುವಂತದ್ದು ತರಗತಿ ಬೋಧನೆಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಬೋಧನಾ ಮಾದರಿಗಳು ಯಾವುವು ಅಂತ ಹೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಲರ್ನಿಂಗ್ ಪ್ಯಾರಾಡೈಮ್, ಅಂದ್ರೆ ಕಲಿಕಾ ಮಾದರಿ ಮತ್ತೆ ಬೋಧನಾ ಮಾದರಿ ಎರಡೂ ಕೂಡ ಒಂದು ತರಗತಿ ಕೋಣೆಯಲ್ಲಿ ಆಗುವಂತಹ ಬೋಧನೆಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಅಂಶಗಳು ಆಗಿವೆ. ಹಾಗಾಗಿ ಎ ಮತ್ತು ಬಿ ಎರಡು ಕೂಡ ಸರಿ ಉತ್ತರ ಆಗ್ತವೆ. ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಬೋತ್ ಎ ಅಂಡ್ ಬಿ ಇದು ಸರಿಯಾದಂತಹ ಉತ್ತರ ಆಗ್ತದೆ. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ದ 3 prime requirement to become a good teacher is to have. ಒಬ್ಬ ಉತ್ತಮ ಶಿಕ್ಷಕನಾಗ್ಲಿಕ್ಕೆ ಅತ್ಯಂತ ಅಗತ್ಯ ಇರುವಂತಹ ಗುಣಗಳು ಯಾವುವು ಅಥವಾ ಗುಣಲಕ್ಷಣಗಳು ಯಾವುವು ಅನ್ನೋಂಥ ಪ್ರಶ್ನೆ ಇದೆ. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ಜೆನ್ಯೂನ್ ಇಂಟ್ರೆಸ್ಟ್ ಇನ್ ಟೀಚಿಂಗ್, ಸೊ ನೈಜವಾದಂತಹ ಆಸಕ್ತಿ ಇರಬೇಕು ಬೋಧನೆಯಲ್ಲಿ. ಹಾಗೇನೆ ನಾಲೆಜ್ ಅಬೌಟ್ ಕಂಟ್ರೋಲಿಂಗ್ ಸ್ಟೂಡೆಂಟ್ಸ್, ಸೊ ಮಕ್ಕಳನ್ನ ತರಗತಿ ಕೋಣೆಯಲ್ಲಿ ನಿಯಂತ್ರಿಸುವ ಬಗ್ಗೆ ಆತನಿಗೆ ಜ್ಞಾನ ಇರಬೇಕು. ಹಾಗೇನೆ ಸಬ್ಜೆಕ್ಟ್ ನಾಲೆಜ್ ಹೇಳಿದರೆ, ಹಾಗೇನೆ ಗುಡ್ ಎಕ್ಸ್ಪ್ರೆಷನ್. ಸೊ ಒಬ್ಬ ಉತ್ತಮ ಶಿಕ್ಷಕನಾಗ್ಬೇಕಿದ್ರೆ ಆತನಿಗೆ ಮೊದಲು ಇರಬೇಕಾದಂತಹ ಒಂದು ಪ್ರೈಮ್ ರಿಕ್ವೈರ್ಮೆಂಟ್ ಏನಂತ ಹೇಳಿದ್ರೆ ಉತ್ತಮವಾದಂತಹ ಸಬ್ಜೆಕ್ಟ್ ನಾಲೆಜ್ ಇರಬೇಕು. ಆಪ್ಷನ್ ಸಿ, ಉತ್ತಮವಾದಂತಹ ಸಬ್ಜೆಕ್ಟ್ ನಾಲೆಜ್ ಇರಬೇಕು. ಸೊ ಇದೆಲ್ಲ ಬರುವಂತದ್ದು ಉಳಿದ ಎಲ್ಲ ಆಯ್ಕೆಗಳು ಅದು ಸೆಕೆಂಡರಿ ಫ್ಯಾಕ್ಟರ್ಸ್. ಸೊ ಜೆನ್ಯೂನ್ ಇಂಟ್ರೆಸ್ಟ್ ಇನ್ ಟೀಚಿಂಗ್, ಸೊ ಟೀಚಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರಬೇಕು. ಬಟ್ ನೆಕ್ಸ್ಟ್ ಉಳಿದಂತದ್ದು ನಾಲೆಜ್ ಅಬೌಟ್ ಕಂಟ್ರೋಲಿಂಗ್ ಸ್ಟೂಡೆಂಟ್ಸ್ ಅಂಡ್ ಗುಡ್ ಎಕ್ಸ್ಪ್ರೆಷನ್, ಇದೆಲ್ಲ ಸೆಕೆಂಡರಿ ರಿಕ್ವೈರ್ಮೆಂಟ್ಸ್ ಗಳು. ಸೊ ಮೇನ್ ರಿಕ್ವೈರ್ಮೆಂಟ್ಸ್ ಆರ್ ಪ್ರೈಮ್ ರಿಕ್ವೈರ್ಮೆಂಟ್ ಇಸ್ he should have subject knowledge, he should possess a mastery over the subject. ಸೊ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 3, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಟ್ರೂ? ಸೊ ಇಲ್ಲಿ ಕೆಲವು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಆಯ್ಕೆಗಳ ರೂಪದಲ್ಲಿ. ಆಪ್ಷನ್ ಎ, ಟೀಚಿಂಗ್ ಇಸ್ ಜಸ್ಟ್ ಅನ್ ಆರ್ಟ್. ಬೋಧನೆ ಅನ್ನುವಂಥದ್ದು ಕೇವಲ ಒಂದು ಕಲೆ. ಹಾಗೇನೆ ಆಪ್ಷನ್ ಬಿ, ಟೀಚರ್ಸ್ ಕ್ಯಾನ್ ಬಿ ಟ್ರೈನ್ಡ್ ಓನ್ಲಿ. ಶಿಕ್ಷಕರು ತರಬೇತು ಹೊಂದಿದವರು ಮಾತ್ರ. ಹಾಗೇನೆ ಟೀಚರ್ಸ್ ಆರ್ ಬಾರ್ನ್. ಸೊ ಇದರ ಮೀನಿಂಗ್ ಏನಂತ ಹೇಳಿದ್ರೆ ಶಿಕ್ಷಕರು ಹುಟ್ಟಿನಿಂದಲೇ ಏನು ಬೋಧನೆಯ ಗುಣಗಳನ್ನ ಹೊಂದಿರ್ತಾರೆ ಅಂದ್ರೆ ನ್ಯಾಚುರಲ್ ಎಬಿಲಿಟಿ ಟು ಟೀಚ್ ಅಂತ ಇಲ್ಲಿ ಇದರ ಅರ್ಥ. ಹಾಗೇನೆ ಆಪ್ಷನ್ ಡಿ, ಆಲ್ ಆಫ್ ದ ಎಬೋವ್. ಸೊ ಇಲ್ಲಿ ಯಾವುದು ಟ್ರೂ ಅಲ್ಲ, ಯಾವುದು ನಿಜ ಅಲ್ಲ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3, ಆಲ್ ಆಫ್ ದ ಎಬೋವ್. ಇದು ಯಾವು ಕೂಡ ಸರಿಯಾದಂತಹ ಹೇಳಿಕೆಗಳಲ್ಲ, ಯಾವುದು ಕೂಡ ಸರಿಯಾದಂತಹ ಹೇಳಿಕೆಗಳ ಅಲ್ಲ ಶಿಕ್ಷಕರ ಬಗ್ಗೆ. ಟೀಚಿಂಗ್ ಜಸ್ಟ್ ಅನ್ ಆರ್ಟ್ ಅಂದ್ರೆ ಟೀಚಿಂಗ್ ಅನ್ನುವಂಥದ್ದು, ಬೋಧನೆ ಅನ್ನುವಂಥದ್ದು ಕೇವಲ ಕಲೆ ಮಾತ್ರ ಅಲ್ಲ, ಅದೊಂದು ವಿಜ್ಞಾನ. ಟೀಚಿಂಗ್ ಈಸ್ ಸೈನ್ಸ್ ಆಸ್ ವೆಲ್ ಆಸ್ ಅನ್ ಆರ್ಟ್. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗ್ತದೆ. ಹಾಗೆ ಟೀಚರ್ಸ್ ಕ್ಯಾನ್ ಬಿ ಟ್ರೈನ್ಡ್ ಓನ್ಲಿ. ಸೊ ಶಿಕ್ಷಕರು ಕೇವಲ ತರಬೇತಿ ಹೊಂದಿದಂತಹ ವ್ಯಕ್ತಿಗಳು ಅಲ್ಲ, ಇದು ಕೂಡ ತಪ್ಪಾಗ್ತದೆ. ಹಾಗೆ ಟೀಚರ್ಸ್ ಆರ್ ಬಾರ್ನ್ ಅಂದ್ರೆ ಹುಟ್ಟಿನಿಂದಲೇ ಶಿಕ್ಷಕರಿಗೆ ನ್ಯಾಚುರಲ್ ಎಬಿಲಿಟಿ ಇರ್ತದೆ, ಒಂದು ಬೋಧನೆಯ ಬಗ್ಗೆ ಆಸಕ್ತಿ ಇರ್ತದೆ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಅಷ್ಟೊಂದು ಸಮಂಜಸವಾದಂತಹ ಆಯ್ಕೆ ಅಲ್ಲ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಇವುಗಳಲ್ಲಿ ಯಾವುದು ಕೂಡ ಶಿಕ್ಷಕರ ಬಗ್ಗೆ ಸರಿಯಾದಂತಹ ಆಯ್ಕೆಗಳಲ್ಲ. ಹಾಗಾಗಿ ಆಲ್ ಆಫ್ ದ ಎಬೋವ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ದ ಮೋಸ್ಟ್ ಡಿಸೈರೇಬಲ್ ಸ್ಕಿಲ್ ಆಫ್ ಟೀಚರ್ ಈಸ್ ಟು. ಅಂದ್ರೆ
ಒಬ್ಬ ಶಿಕ್ಷಕನಲ್ಲಿ ಇರಲೇಬೇಕಾದಂತಹ ಒಂದು ತುಂಬಾನೇ ಅಪೇಕ್ಷಿತ ಕೌಶಲ್ಯ ಯಾವುದು, ಶಿಕ್ಷಕನಲ್ಲಿ ಇರಲೇಬೇಕಾದಂತಹ ಅಪೇಕ್ಷಿತ ಕೌಶಲ್ಯಗಳು ಯಾವುವು ಈ ಕೆಳಗಿನವುಗಳಲ್ಲಿ ಅಂತೇಳಿ ಪ್ರಶ್ನೆ ಇದೆ. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ಮೇಕ್ ದ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಟೀಚರ್ ಸೇಸ್. ಹೌದು, ಶಿಕ್ಷಕರು ಏನನ್ನ ಹೇಳಿಕೆ ಹೊರಟಿದ್ರು ಅದು ವಿದ್ಯಾರ್ಥಿಗಳಿಗೆ ಅಥವಾ ಕಲಿಕಾರ್ಥಿಗಳಿಗೆ ಮನಮುಟ್ಟುವಂತೆ ಅರ್ಥ ಮಾಡಿಸುವಂತಹ ಒಂದು ಕೆಪಾಬಿಲಿಟಿಯನ್ನ ಹೊಂದಿದ್ರೆ ಆತ ಉತ್ತಮ ಶಿಕ್ಷಕ ಅಂತ ಹೇಳ್ಬೋದು. ಸೊ ಇದು ಆಪ್ಷನ್ ಸರಿ ಅಂತ ಕಾಣಿಸ್ತದೆ. ಸೊ ನೆಕ್ಸ್ಟ್ ಆಪ್ಷನ್ ನೋಡಿ, ಕವರ್ ದ ಪ್ರಿಸ್ಕ್ರೈಬ್ಡ್ ಕೋರ್ಸ್. ಅಂದ್ರೆ ಏನು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ, ಎಂದು ಕರಿಕ್ಯುಲಮ್ ಅನ್ನ ಕೊಟ್ಟಿದ್ದಾರೆ, ಬರೀ ಅದನ್ನು ಮಾತ್ರ ಕವರ್ ಮಾಡೋದು. ಸೊ ಇದು ಉತ್ತಮವಾದಂತಹ ಶಿಕ್ಷಕನ ಲಕ್ಷಣ ಅಲ್ಲ. ಕೀಪ್ ಸ್ಟೂಡೆಂಟ್ಸ್ ರಿಲ್ಯಾಕ್ಸ್ಡ್ ವೈಲ್ ಟೀಚಿಂಗ್. ಅಂದ್ರೆ ಪಾಠದ ಮಧ್ಯದಲ್ಲಿ ಬೋರ್ ಆಗದ ಹಾಗೆ ವಿದ್ಯಾರ್ಥಿಗಳ ಗಮನವನ್ನ ಸೆಳೆದಿಟ್ಟುಕೊಳ್ಳುವುದು. ಸೊ ಇದು ಕೂಡ ಅಲ್ಲ. ಸೊ ನೆಕ್ಸ್ಟ್, ಕೀಪ್ ಹೈಯರ್ ಅಥಾರಿಟೀಸ್ ಇನ್ಫಾರ್ಮ್ಡ್ ಅಬೌಟ್ ದ ಕ್ಲಾಸ್ ಆಕ್ಟಿವಿಟೀಸ್. ತನ್ನ ಮೇಲು ಅಧಿಕಾರಿಗಳಿಗೆ ತರಗತಿ ಕೋಣೆಯಲ್ಲಿ ನಡೆಯುವಂತಹ ಚಟುವಟಿಕೆಗಳ ಬಗ್ಗೆ ಶಿಕ್ಷಕರು ಇನ್ಫಾರ್ಮ್ ಮಾಡ್ತಾ ಇರುವುದು. ಸೊ ಇದು ಕೂಡ ಅಪೇಕ್ಷಿತ ಕೌಶಲ್ಯ ಅಲ್ಲ. ಇಲ್ಲಿ ಅಪೇಕ್ಷಿತ ಕೌಶಲ್ಯ ಶಿಕ್ಷಕನಿಗೆ ಇರ್ಬೇಕಾದ್ರೆ ಮೇಕ್ ದ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಟೀಚರ್ಸ್ ಇಸ್. ತಾನು ಏನನ್ನು ಹೇಳ್ತೇನೋ ಸೊ ಅದು ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ಅರ್ಥ ಮಾಡಿಸುವಂತಹ ಒಂದು ಕೌಶಲ್ಯ ಶಿಕ್ಷಕನಿಗೆ ಮುಖ್ಯವಾಗಿ ಬೇಕಾಗ್ತದೆ. ಇದು ಅಪೇಕ್ಷಿತ ಕೌಶಲ್ಯ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಸೀಕ್ವೆನ್ಸ್ ಆಫ್ ಡಿಫರೆಂಟ್ ಲೆವೆಲ್ಸ್ ಆಫ್ ಟೀಚಿಂಗ್. ಸೊ ಈ ಕೆಳಗಿನವುಗಳಲ್ಲಿ ಬೋಧನೆಯ ವಿವಿಧ ಸ್ತರಗಳ ಸರಿಯಾದ ಅನುಕ್ರಮಣಿಕೆ ಯಾವುದು ಅನ್ನುವಂತಹ ಪ್ರಶ್ನೆ. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್. ಸೊ ಬೋಧನೆಯ ಅನುಕ್ರಮವಾದಂತಹ ಸ್ತರಗಳು ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ಫಸ್ಟ್ ಗೆ ಮೆಮೊರಿ ಲೆವೆಲ್ ಬರ್ತದೆ, ಮೆಮೊರಿ ಲೆವೆಲ್. ಹಾಗೇನೆ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬರ್ತದೆ. ನೆಕ್ಸ್ಟ್ ಬರುವಂತದ್ದು ರಿಫ್ಲೆಕ್ಟಿವ್ ಲೆವೆಲ್, ಸ್ಮರಣಿಕೆಯ ಒಂದು ಹಂತ, ಹಾಗೇನೆ ಅರ್ಥ ಮಾಡಿಕೊಳ್ಳುವಂತಹ ಹಂತ, ಹಾಗೇನೆ ನೆಕ್ಸ್ಟ್ ಅರ್ಥ ಮಾಡಿಕೊಂಡದನ್ನ ಪ್ರತಿಫಲಿಸುವಂತಹ ಹಂತ. ಸೊ ಈ ತರ 3 ಅನುಕ್ರಮ ಹಂತಗಳು ಬೋಧನಾ ಪ್ರಕ್ರಿಯೆಯಲ್ಲಿ ಇವೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತಹ ಆಯ್ಕೆಗಳಲ್ಲಿ ಆಪ್ಷನ್ ಎ ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ ಇದು ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಇನ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕೆ ಮತ್ತು ಬೋಧನೆಗೆ ಸಂಬಂಧಪಟ್ಟಂತೆ ಒಂದು ಸ್ವತಂತ್ರ ಚಾಲಕವಾಗಿದೆ, ಅಂದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಅದನ್ನ ನಾವು ಸ್ವತಂತ್ರ ಚಾಲಕ ಅಂತ ಕರಿತೇವೆ. ಈ ಕೆಳಗಿನವುಗಳಲ್ಲಿ ಕಲಿಕೆ ಮತ್ತು ಬೋಧನೆಗೆ ಸಂಬಂಧಪಟ್ಟಂತೆ ಸ್ವತಂತ್ರವಾದಂತಹ ಚಾಲಕ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಟೀಚರ್ ಈಸ್ ಅನ್ independent variable in teaching learning process. So next question number 7. Which of the following method should be used by each teacher. ಈ ಕೆಳಗಿನ ಯಾವ ವಿಧಾನವನ್ನ ಒಬ್ಬ ಶಿಕ್ಷಕರು ಬೋಧನೆಗೆ ಉಪಯೋಗಿಸಿಕೊಳ್ಳಬೇಕು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಅನ್ನು ನೋಡಿ. ಅನಾಲಿಟಿಕಲ್ ಸಿಂಥೆಟಿಕ್ ಮೆಥಡ್, ಹಾಗೇನೆ ಸಿಂಥೆಟಿಕ್ ಅನಾಲಿಟಿಕಲ್ ಮೆಥಡ್, ಹಾಗೇನೆ ಓನ್ಲಿ ಅನಾಲಿಟಿಕಲ್, ಓನ್ಲಿ ಸಿಂಥೆಟಿಕ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೇಳಿರುವಂತಹ ಪ್ರಶ್ನೆಯನ್ನ ಗಮನಿಸಿ. ಈ ಕೆಲವುಗಳಲ್ಲಿ ಯಾವುದು ಬೋಧನಾ ಪ್ರಕ್ರಿಯೆಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಬೋಧನಾ ವಿಧಾನಗಳು ಆಗಿವೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಅನಾಲಿಟಿಕಲ್ ಸಿಂಥೆಟಿಕ್ ಮೆಥಡ್ ಆಫ್ ಟೀಚಿಂಗ್. ಸೊ ಇನ್ ಟೀಚಿಂಗ್ ದ analytic method is a method of discovery that develops students thinking and reasoning ability. So analytical method ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಏನು ಆಲೋಚನಾ ಸಾಮರ್ಥ್ಯವನ್ನ ಹಾಗೇನೆ ಕಾರಣ ನೀಡುವಂತಹ ವ್ಯಾಖ್ಯಾನಿಸುವಂತಹ ಒಂದು ಸಾಮರ್ಥ್ಯವನ್ನ ಬೆಳೆಸುವಂತಹ ಒಂದು ವಿಧಾನ ಅಂತ ಹೇಳ್ಬೋದು ಅನಾಲಿಟಿಕಲ್ ಮೆಥಡ್ ಅನ್ನು ನಾವು. ಹಾಗೇನೆ ದ ಸಿಂಥೆಟಿಕ್ ಮೆಥಡ್ ಇಸ್ ಎ ಮೆಥಡ್ ಆಫ್ ಎಲಿಗ್ನೆಂಟ್ ಪ್ರೆಸೆಂಟೇಷನ್. ಸೊ ನಾವು ಏನನ್ನು ಕಲ್ತಿದ್ದೇವೆ ಅನಾಲಿಟಿಕಲ್ ಮೆಥಡ್ ಮುಖಾಂತರ ಅದನ್ನ ರಿಫ್ಲೆಕ್ಟ್ ಮಾಡುವಂತಹ ಒಂದು ವಿಧಾನ ಅದು ಸಿಂಥೆಟಿಕ್ ಮೆಥಡ್. ಸೊ ಹಾಗಾಗಿ ಇನ್ ದ ಅನಾಲಿಟಿಕಲ್ ಮೆಥಡ್ ಟೀಚರ್ ಸ್ಟಾರ್ಟ್ಸ್ ಫ್ರಮ್ ದ ಗಿವನ್ ಡಾಟಾ ಅಂಡ್ ಅರೈವ್ಸ್ ಎಟ್ ವಾಟ್ ಈಸ್ ಟು ಬಿ ಪ್ರೂವ್ಡ್. ಅಂದ್ರೆ ಅನಾಲಿಟಿಕಲ್ ಮೆಥಡ್ ಅಲ್ಲಿ
ಒಬ್ಬ ಶಿಕ್ಷಕರು ಕೊಟ್ಟಂತಹ ದತ್ತಾಂಶಗಳನ್ನ ಉಪಯೋಗಿಸಿ ಏನನ್ನ ಸಾಧಿಸಬೇಕು ಅನ್ನೋದರ ಬಗ್ಗೆ ಫೈನಲ್ ಆಗಿ ಕೊಟ್ಟ ದತ್ತಾಂಶಗಳನ್ನ ಆ ದತ್ತಾಂಶಗಳಿಂದ ಮುಂದುವರಿದು ಫೈನಲ್ ಆಗಿ ಏನನ್ನ ಸಾಧಿಸಬೇಕು ಅದನ್ನ ಸಾಧಿಸಿದ್ದಾರೆ. ಆದ್ರೆ ಸಿಂಥೆಟಿಕ್ ಮೆಥಡ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಏನನ್ನ ಸಾಧಿಸಬೇಕು ಅನ್ನೋದ್ರಿಂದ ಶುರು ಮಾಡಿ ನೆಕ್ಸ್ಟ್ ಏನನ್ನ ಕೊಟ್ಟಿದ್ದಾರೆ ಅಲ್ಲಿ ತನಕ ಬರ್ತದೆ, ದತ್ತಾಂಶಗಳವರೆಗೆ ಬರ್ತದೆ. ಸೊ ಫೈನಲ್ ಪ್ರಾಡಕ್ಟ್ ನಿಂದ ರಾ ಮೆಟೀರಿಯಲ್ ತನಕ. ಸೊ ಈ ತರ ಇರುವಂತದ್ದು ಸಿಂಥೆಟಿಕ್ ಮೆಥಡ್. ಸೊ ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ರಿಫ್ಲೆಕ್ಟ್ಸ್ ದ ನೇಚರ್ ಆಫ್ ಟೀಚಿಂಗ್? ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ಸ್ವರೂಪವನ್ನ ಪ್ರತಿಫಲಿಸುತ್ತದೆ ಅನ್ನುವಂತಹ ಪ್ರಶ್ನೆ. ಸೊ ಆಪ್ಷನ್ ಎ, ಇಟ್ ಈಸ್ ಎನ್ ಆರ್ಟ್. ಬೋಧನೆ ಅನ್ನುವಂಥದ್ದು ಒಂದು ಕಲೆ. ಹಾಗೇನೆ ಇಟ್ ಈಸ್ ಎ ಸೈನ್ಸ್, ಇದೊಂದು ವಿಜ್ಞಾನ. ಹಾಗೇನೆ ಇಟ್ ಈಸ್ ಎನ್ ಆರ್ಟ್ ಆಸ್ ವೆಲ್ ಆಸ್ ಸೈನ್ಸ್, ಇದು ಕಲೆ ಮತ್ತು ವಿಜ್ಞಾನ. ಹಾಗೇನೆ ಇಟ್ ಈಸ್ ನೀದರ್ ಅನ್ ಆರ್ಟ್ ನಾರ್ ಸೈನ್ಸ್, ಇದು ಕಲೆಯೂ ಅಲ್ಲ ವಿಜ್ಞಾನವೂ ಅಲ್ಲ ಅಂತೇಳಿ. ಸೊ ಈಗಾಗಲೇ ಒಂದು ಕ್ವಶನ್ ಬಂದಿತ್ತು, ಈ ಹಿಂದೆ ಬಂದಿತ್ತು. ಸೊ ಟೀಚಿಂಗ್ ಈಸ್ ಎನ್ ಆರ್ಟ್ ಆಸ್ ವೆಲ್ ಆಸ್ ಸೈನ್ಸ್. ಸೊ ಬೋಧನೆ ಅನ್ನುವಂಥದ್ದು ಒಂದು ಕಲೆ, ಹಾಗೇನೆ ಅದು ಒಂದು ವಿಜ್ಞಾನ ಕೂಡ ಹೌದು. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ಡರ್ಸ್ ಆರ್ ದ 3 ಲೆವೆಲ್ಸ್ ಆಫ್ ಟೀಚಿಂಗ್? ಈ ಕೆಲವು ಇಲ್ಲಿ ಟೀಚಿಂಗ್ ಲೆವೆಲ್ ನ ಆರ್ಡರ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರ ಕರೆಕ್ಟ್ ಆದಂತಹ ಆರ್ಡರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗಮನಿಸಿ, ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್, ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಸೊ ಇದು ಕೂಡ ಕ್ವಶನ್ ಬಂದಿತ್ತು. ಸೊ ಅದನ್ನ ಬೇರೆ ಬೇರೆ ತರ ರೂಪದಲ್ಲಿ ಕೇಳ್ಬೋದು. ಸೊ ಇದು ಕೂಡ ಫಸ್ಟ್ ಗೆ ಬರುವಂತದ್ದು ಮೆಮೊರಿ, ಸ್ಮರಣೆ, ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ನೆಕ್ಸ್ಟ್ ರಿಫ್ಲೆಕ್ಟಿವ್ ಲೆವೆಲ್ ಪ್ರತಿಫಲನ, ಸ್ಮರಣೆ, ಅರ್ಥ ಮಾಡಿಕೊಳ್ಳುವಿಕೆ, ಹಾಗೇನೆ ಪ್ರತಿಫಲಿಸುವಿಕೆ. ಸೊ ಈ ತರ 3 ಹಂತಗಳು ಬರ್ತವೆ. ಹಾಗಾಗಿ ಫಸ್ಟ್ ಗೆ ಬರುವಂತದ್ದು ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್, ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್, ನೆಕ್ಸ್ಟ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಸೊ ಇಲ್ಲಿ ಈ ತರ ಸೀಕ್ವೆನ್ಸ್ ಬರ್ತದೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ 1, 2, 3 ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ನೌ-ಎ-ಡೇಸ್ ಟೀಚಿಂಗ್ ಇಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್. ಸೊ ಪ್ರಸ್ತುತ ಈ ಒಂದು ಸಂದರ್ಭದಲ್ಲಿ ಬೋಧನೆ ಅನ್ನುವಂಥದ್ದು ಯಾವ ತರ ಮಾರ್ಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡಿ, ಲರ್ನರ್ ಸೆಂಟರ್ಡ್ ಅಂದ್ರೆ ಕಲಿಕಾರ್ಥಿ ಕೇಂದ್ರಿತ ಕಲಿಕೆ ಬೋಧನೆ. ಹಾಗೇನೆ ಇಲ್ಲಿ ಇನ್ಸ್ಟ್ರಕ್ಟರ್ ಸೆಂಟರ್ಡ್ ಟೀಚಿಂಗ್ ಅಂದ್ರೆ ಟೀಚರ್ ಸೆಂಟರ್ಡ್. ಸೊ ಹಾಗೇನೆ ಗ್ರೂಪ್ ಸೆಂಟರ್ಡ್, ಸೊ ಗುಂಪು ಕೇಂದ್ರಿತ, ಹಾಗೇನೆ ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಲರ್ನರ್ ಸೆಂಟರ್ಡ್ ಟೀಚಿಂಗ್ ಅಥವಾ ಸ್ಟೂಡೆಂಟ್ ಸೆಂಟರ್ಡ್ ಟೀಚಿಂಗ್, ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಲಾಗ್ತದೆ. ಸರ್ಕಾರ ಹಾಗೇನೆ ಬೇರೆ ಬೇರೆ ಶೈಕ್ಷಣಿಕ ಸಂಸ್ಥೆಗಳು ಈ ಲರ್ನರ್ ಸೆಂಟರ್ಡ್ ಬೋಧನೆಗೆ ಒಂದು ತುಂಬಾ ಉತ್ತೇಜನವನ್ನ ಕೊಡಲಾಗ್ತದೆ. ಸೊ ಅದೇ ತರ ಪಠ್ಯಕ್ರಮವನ್ನು ಕೂಡ ಸರ್ಕಾರ ರಚನೆ ಮಾಡಿರುವಂತದ್ದು. ಸೊ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದೆ. ಸೊ ಹಾಗೆಯೇ ವಿದ್ಯಾರ್ಥಿಗಳ ಚಟುವಟಿಕೆ ಆಧಾರಿತ ಕಲಿಕೆಗೆ ಹೆಚ್ಚಿನ ಮಹತ್ವವನ್ನ ಈಗ ಪ್ರಸ್ತುತ ಸಂದರ್ಭದಲ್ಲಿ ಕೊಡಲಾಗ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಲರ್ನರ್ ಸೆಂಟರ್ಡ್ ಅಥವಾ ಕಲಿಕಾರ್ಥಿ ಕೇಂದ್ರಿತ, ವಿದ್ಯಾರ್ಥಿ ಕೇಂದ್ರಿತ. ಸೊ ಇಂಥದ್ದೇ ಪ್ರಶ್ನೆ ಒಂದ್ಸಲ 2020ರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಬಂದಿತ್ತು. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 11, ವೆನ್ ದ ಲರ್ನರ್ ಈಸ್ ಸೆಲ್ಫ್ ಡೈರೆಕ್ಟೆಡ್ ಇಟ್ ಈಸ್ ಟರ್ಮ್ಡ್ ಆಸ್. ಯಾವಾಗ ಒಬ್ಬ ಕಲಿಕಾರ್ಥಿ ಸ್ವ ನಿರ್ದೇಶನವನ್ನ ಹೊಂದಿರ್ತಾನೆ, ಸೊ ಅದನ್ನ ನಾವು ಏನಂತ ಕರಿತೇವೆ? ಸೊ ಈ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ನಾನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ಇಲ್ಲಿ ವೆನ್ ದ ಲರ್ನರ್ ಈಸ್ ಸೆಲ್ಫ್ ಡೈರೆಕ್ಟೆಡ್, ಸ್ವತಃ ಆತನೇ ಕಲಿಯುವುದನ್ನ, ಆತನೇ ನಿರ್ದೇಶನವನ್ನ ಮಾಡಿಕೊಂಡು ಕಲಿಯುವುದನ್ನ ನಾವು ಇದನ್ನ ಯಾವ ಒಂದು ಇದರಿಂದ ಕರಿತೇವೆ ಅಂತ ಕೇಳಿದರೆ. ಸೊ ಇದಕ್ಕೆ ಉತ್ತರವನ್ನ ನೋಡಿ. ಸೊ ಇಲ್ಲಿ ಆಪ್ಷನ್ ಅನ್ನ ಪೆಡಗಾಜಿಕಲ್ ಲರ್ನಿಂಗ್, ಆಂಡ್ರೋಗಾಜಿಕಲ್ ಲರ್ನಿಂಗ್, ಡಿಸ್ಟೆನ್ಸ್ ಎಜುಕೇಶನ್ ಲರ್ನಿಂಗ್, ನನ್ ಆಫ್ ದ ಎಬೋ. ಸೊ ನೀವೇನೆಲ್ಲ ಏನ್ ಮಾಡ್ತೀರಿ, ಇಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ಆತನೇ ಕಲಿಯುವುದು ಅಂತ ಹೇಳಿ ಡಿಸ್ಟೆನ್ಸ್ ಎಜುಕೇಶನ್ ಲರ್ನಿಂಗ್ ಅಂತ ಹೇಳಿ ನೀವು ಭಾವಿಸಬಹುದು. ಬಟ್ ಇದಕ್ಕೆ ಸರಿಯಾದಂತಹ ಉತ್ತರ ಅಲ್ಲ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಂಡ್ರೋಗಾಜಿಕಲ್ ಲರ್ನಿಂಗ್ ಅಂತ ಕರಿತೇವೆ. ಇದನ್ನ ಆಂಡ್ರೋಗಾಜಿಕಲ್ ಲರ್ನಿಂಗ್. ಸೊ ಲರ್ನರ್ ಸೆಂಟರ್ಡ್ ಟೀಚಿಂಗ್ ಇಸ್ ಆಲ್ವೇಸ್ ಆಂಡ್ರೋಗಾಜಿಕಲ್ ಅಪ್ರೋಚ್. ಸೊ ಆಂಡ್ರೋಗಾಜಿಕಲ್ ಅಪ್ರೋಚ್ ಅಂಡ್ ಪೆಡಗಾಜಿಕಲ್ ಅಪ್ರೋಚ್ ಅಂತ 2 ಅಪ್ರೋಚ್ಗಳು ಬರ್ತವೆ. ಸೊ ಲರ್ನರ್ ಸೆಂಟರ್ಡ್ ಹಾಗೇನೆ ಸ್ಟೂಡೆಂಟ್ ಸೆಂಟರ್ಡ್ ಆಗಿರುವಂತಹ ಎಲ್ಲಾ ಅಪ್ರೋಚ್ ಅನ್ನು ನಾವು ಆಂಡ್ರೋಗಾಜಿಕಲ್ ಅಪ್ರೋಚ್ ಅಥವಾ ಆಂಡ್ರೋಗಾಜಿಕಲ್ ಲರ್ನಿಂಗ್ ಅಂತ ಕರಿತೇವೆ. ಸೊ ಹಾಗೇನೆ
ಟೀಚರ್ ಸೆಂಟರ್ಡ್ ಆರ್ ಇನ್ಸ್ಟ್ರಕ್ಟರ್ ಸೆಂಟರ್ಡ್ ಆಗಿರುವಂತಹ ಬೋಧನಾ ವಿಧಾನಗಳನ್ನು ನಾವು ಪೆಡಗಾಜಿಕಲ್ ಅಪ್ರೋಚ್ ಅಥವಾ ಪೆಡಗಾಜಿಕಲ್ ಲರ್ನಿಂಗ್ ಅಂತ ಕರಿತೇವೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಇನ್ಸ್ಟ್ರಕ್ಷನಲ್ objectives are written for the student and they state what the student is expected to do. These objectives should be. ಸೊ ಬೋಧನಾ ಉದ್ದಿಷ್ಟಗಳು ಒಬ್ಬ ವಿದ್ಯಾರ್ಥಿ ಏನನ್ನ ಕಲಿಬೇಕು ಅನ್ನೋದನ್ನ ಸೂಚಿಸ್ತದೆ. ಸೊ ಈ ಒಂದು ಉದ್ದಿಷ್ಟಗಳು ಅಥವಾ ಉದ್ದೇಶಗಳು ಏನಾಗಿರ್ಬೇಕು ಅಂತ ಕೇಳಿದರೆ, ಸೊ ಅದು ಇಲ್ಲಿ ಕೊಟ್ಟಂತಹ ಆಪ್ಷನ್ಸ್ ಅನ್ನ ಗಮನಿಸಿ. ಸ್ಪೆಸಿಫಿಕ್, ಅಬ್ಸರ್ವೇಬಲ್, ಮೆಷರೇಬಲ್ಸ್. ಹೌದು, ಬೋಧನಾ ಉದ್ದೇಶಗಳು ಸ್ಪೆಸಿಫಿಕ್ ಆಗಿರ್ಬೇಕಂದ್ರೆ ನಿರ್ದಿಷ್ಟವಾಗಿರ್ಬೇಕು, ನಿರ್ದಿಷ್ಟ ತರಗತಿಗೆ ನಿರ್ದಿಷ್ಟವಾದಂತಹ ಬೋಧನಾ ಉದ್ದೇಶಗಳಿರಬೇಕು. ಹಾಗೆಯೇ ಒಬ್ಸರ್ವೇಬಲ್, ಸೊ ಅದು ಗಮನಿಸಬಹುದಾದಂತಹ ಅಂಶಗಳ ಆಧಾರದ ಮೇಲೆ ರಚನೆಯಾಗಿರ್ಬೇಕು. ಹಾಗೆಯೇ ಮೆಷರೇಬಲ್, ಹಾಗೆಯೇ ಅಳೆಯಬಹುದಾದ್ರೆ ಪರಿಮಾಣಾತ್ಮಕವಾಗಿರ್ಬೇಕು. ಸೊ ಆ ಒಂದು ಏನು ಬೋಧನಾ ಉದ್ದೇಶಗಳು ಮೆಷರೇಬಲ್ ಅಂದ್ರೆ ಅಳೆಯಬಹುದಾದಂತಹ ಗುಣವನ್ನ ಹೊಂದಿರಬೇಕು. ಹಾಗಾಗಿ ಇಲ್ಲಿ ಕೊಟ್ಟಂತಹ ಆಯ್ಕೆಗಳಲ್ಲಿ ಎಲ್ಲವೂ ಕೂಡ ಏನು ಬೋಧನಾ ಉದ್ದೇಶದ ಪ್ರಮುಖವಾಗಿರುವಂತಹ ಗುಣಲಕ್ಷಣಗಳು ಆಗಿರ್ತವೆ. ಹಾಗಾಗಿ ಆಲ್ ದ ಎಬೋ, ಆಪ್ಷನ್ ಡಿ, ಆಲ್ ದ ಎಬೋ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 13, ಇನ್ ದ ಕಾಂಟೆಕ್ಸ್ಟ್ ಆಫ್ ಡೈನಮಿಕ್ ಟೀಚಿಂಗ್ ಎನ್ವಿರಾನ್ಮೆಂಟ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಸೊ ಕ್ರಿಯಾತ್ಮಕ ಬೋಧನೆಯ ಪರಿಸರದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ಟೀಚರ್ ಇಸ್ ಡಿಪೆಂಡೆಂಟ್ ವೇರಿಯೇಬಲ್ ಅಂಡ್ ಸ್ಟೂಡೆಂಟ್ ಇಸ್ ಅನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಡೈನಮಿಕ್ ಟೀಚಿಂಗ್ ಅಲ್ಲಿ ಟೀಚರ್ ಇಸ್ ಎ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂಡ್ ಸ್ಟೂಡೆಂಟ್ ಇಸ್ ಅನ್ independent variable. Teacher is dependent and student is a independent variable ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್, ಟೀಚರ್ ಇಸ್ ಅನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂಡ್ ಸ್ಟೂಡೆಂಟ್ ಇಸ್ ಎ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಹಾಗೇನೆ ಆಪ್ಷನ್ ಸಿ, ಬೋತ್ ಟೀಚರ್ ಅಂಡ್ ಸ್ಟೂಡೆಂಟ್ ಆರ್ intervening variables and option D, none of the above. ಸೊ ಕ್ರಿಯಾತ್ಮಕ ಬೋಧನೆಯಲ್ಲಿ ಶಿಕ್ಷಕರು ಸ್ವತಂತ್ರ ಚಾಲಕವಾಗಿ ಇಲ್ಲಿ ಪಾತ್ರವನ್ನ ನಿಭಾಯಿಸ್ತಾರೆ. ಹಾಗೇನೆ ಇಲ್ಲಿ ವಿದ್ಯಾರ್ಥಿಗಳು ಡಿಪೆಂಡೆಂಟ್ ವೇರಿಯೇಬಲ್ ಆಗಿ ಅವಲಂಬಿಸಿ ಇರುವಂತಹ ಒಂದು ಚಾಲಕವಾಗಿ ಪಾತ್ರವನ್ನ ನಿಭಾಯಿಸ್ತಾರೆ ಕ್ರಿಯಾತ್ಮಕ ಏನು ಬೋಧನೆಯ ಪರಿಭಾಷೆಯಲ್ಲಿ ಒಂದು ಪರಿಸರದಲ್ಲಿ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್, at which of the following teaching levels classroom environment is required to be sufficiently open and independent. ಈ ಕೆಳಗಿನ ಯಾವ ಕಲಿಕಾ ಹಂತದಲ್ಲಿ ತರಗತಿ ಕೋಣೆಯ ವಾತಾವರಣವು ಸಾಕಷ್ಟು ಸ್ವತಂತ್ರವಾಗಿರಬೇಕು ಹಾಗೇನೆ ಮುಕ್ತವಾಗಿರಬೇಕು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಸೊ 14ನೇ ಪ್ರಶ್ನೆ. ಸೊ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಏನಿದೆ, ಏನು ಟೀಚಿಂಗ್ ನ 3 ಸ್ತರಗಳು, ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಸೊ ಇದರಲ್ಲಿ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂದ್ರೆ ಕಲಿತದನ್ನ ಪ್ರತಿಫಲಿಸುವಿಕೆ ಅಂತ. ಈ ಒಂದು ಹಂತದಲ್ಲಿ ತರಗತಿ ಕೋಣೆಯು ಮುಕ್ತವಾದಂತಹ ಹಾಗೇನೆ ಸ್ವತಂತ್ರವಾದಂತಹ ಏನು ನಿರ್ಧಾರಗಳನ್ನ ಕೈಗೊಳ್ಳುವಂತಹ ವಾತಾವರಣವು ಆ ಒಂದು ತರಗತಿ ಕೋಣೆಯಲ್ಲಿ ಇರಬೇಕು. ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಈ ಒಂದು ಹಂತದಲ್ಲಿ ಅಂತ ಇಲ್ಲಿ ನಾವು ಕಾಣಬಹುದು. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 15, ವಾಟ್ ಇಸ್ ಮೆಂಟ್ ಬೈ ದ ಟರ್ಮ್ ಕರಿಕ್ಯುಲಮ್. ಸೊ ಈ ಪಠ್ಯಕ್ರಮ ಅಂದ್ರೆ ಏನು, ಈ ಪಠ್ಯಕ್ರಮದ ವ್ಯಾಖ್ಯೆಯನ್ನು ಇಲ್ಲಿ ಕೇಳಲಾಗಿದೆ. ಆಪ್ಷನ್ ಇದೆ ಸಬ್ಜೆಕ್ಟ್ ಆಫ್ ಸ್ಟಡಿ ಆಫರ್ಡ್ ಬೈ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಆಪ್ಷನ್ ಬಿ ನೋಡಿ, ಆರ್ಗನೈಸ್ಡ್ whole of learning and other experience provided by education institutions to realize the set goals. The prescribed syllabi in the various subjects plus practical courses and project dissertations. Option D, theory and practical courses to be completed to qualify for a level of education. So ಪಠ್ಯಕ್ರಮ ಅಂದ್ರೆ ಪಠ್ಯಕ್ರಮದ ನಿಜವಾದಂತಹ ಒಂದು ವ್ಯಾಖ್ಯೆ ಆರ್ಗನೈಸ್ಡ್ ಆಫ್ whole learning and other experience provided by the educational institutions to realize the set goals. ಒಂದು ನಿರ್ದಿಷ್ಟವಾದಂತಹ ಉದ್ದೇಶಗಳನ್ನ ಗುರಿಗಳನ್ನ ತಲುಪುವುದಕ್ಕೆ ಬೇಕಾಗಿ ಹಾಕಿಕೊಂಡಂತಹ ಒಂದು ಏನು ಒಟ್ಟಾರೆಯಾಗಿ ಒಂದು ಚೌಕಟ್ಟು ಏನಿದೆ, ಒಟ್ಟಾರೆಯಾಗಿ ಇರುವಂತಹ ಒಂದು ಚೌಕಟ್ಟು, ಅದನ್ನ ನಾವು
ಪಠ್ಯಕ್ರಮ ಅಂತ ಕರಿತೇವೆ. ಆ ಒಂದು ಪರ್ಟಿಕ್ಯುಲರ್ ಕೋರ್ಸ್ಗೆ ಬೇಕಾಗಿ ಹಾಕಿಕೊಂಡಿರುವಂತಹ ಏನು ಬೋಧನಾ ಕೌಶಲ್ಯಗಳು ಹಾಗೇನೆ ಗುರಿಗಳನ್ನ ತಲುಪಿಸುವಲ್ಲಿ ಸಹಾಯ ಮಾಡುವಂತಹ ಒಂದು ಚೌಕಟ್ಟನ್ನು ನಾವು ಪಠ್ಯಕ್ರಮ ಅಂತ ಕರಿತೇವೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ದ ಕ್ಲಾಸಿಫಿಕೇಶನ್ ಆಫ್ ಕಾಗ್ನಿಟಿವ್ ಡೊಮೈನ್ ವಾಸ್ ಪ್ರೆಸೆಂಟೆಡ್ ಬೈ. ಸೊ ಕಾಗ್ನಿಟಿವ್ ಡೊಮೈನ್, ಕ್ಲಾಸಿಫಿಕೇಶನ್ ಆಫ್ ಕಾಗ್ನಿಟಿವ್ ಡೊಮೈನ್, ಸೊ ಜ್ಞಾನಾತ್ಮಕ ವಲಯಗಳು ಅಥವಾ ಅರಿವಿನ ವಲಯಗಳು ಅಂತ ಕರಿತೇವೆ. ಸೊ ಇದನ್ನ ಕ್ಲಾಸಿಫಿಕೇಶನ್ ವರ್ಗೀಕರಣವನ್ನ ಮಾಡಿದವರು ಯಾರು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಇದನ್ನ ಮಾಡಿದವರು ಬೆಂಜಮಿನ್ ಎಸ್ ಬ್ಲೂಮ್. ಸೊ ಇವರು ಶೈಕ್ಷಣಿಕ ಮನೋವಿಜ್ಞಾನಿಗಳು. ಇವರು ಈ ಒಂದು ಕಾಗ್ನಿಟಿವ್ ಡೊಮೈನ್, ಜ್ಞಾನಾತ್ಮಕ ವಲಯ ಅಥವಾ ಅರಿವಿನ ವಲಯವನ್ನ ವಿಂಗಡಣೆಯನ್ನ ಮಾಡಿದ್ದಾರೆ. ಒಟ್ಟು 6 ವಲಯಗಳಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ. ಸೊ ಇಲ್ಲಿ ಗಮನಿಸಿ, ಫಸ್ಟ್ ಗೆ ಬರುವಂತದ್ದು ನಾಲೆಜ್, ಜ್ಞಾನ, ಹಾಗೆಯೇ ಕಾಂಪ್ರಿಹೆನ್ಷನ್, ಅಪ್ಲಿಕೇಶನ್, ಅನ್ವಯ, ಹಾಗೇನೆ ಅನಾಲಿಸಿಸ್, ವಿಶ್ಲೇಷಣೆ, ಹಾಗೇನೆ ಸಿಂಥೆಸಿಸ್, ಸಂಶ್ಲೇಷಣೆ, ಹಾಗೇನೆ ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ. ಸೊ ಈ ತರ ಬೇರೆ ಬೇರೆ ಸ್ತರಗಳು ಇದರಲ್ಲಿ ಇವರ ಕ್ಲಾಸಿಫಿಕೇಶನ್ ಅಲ್ಲಿ ಬರ್ತದೆ. ಸೊ ನೆಕ್ಸ್ಟ್, ಟು ಮೇಕ್ ಯೂಸ್ ಆಫ್ ಪ್ರಿವಿಯಸ್ಲಿ ಲರ್ನ್ ಮೆಟೀರಿಯಲ್ ಇನ್ ನ್ಯೂ ಸಿಚುವೇಶನ್ ಈಸ್, ಅಂದ್ರೆ ಈ ಹಿಂದೆ ಕಲ್ತಂತಹ ಒಂದು ಏನು ಅನುಭವ ಇದೆ, ಕಲಿಕಾ ಅನುಭವ ಇದೆ, ಇದನ್ನ ಹೊಸ ಸಂದರ್ಭದಲ್ಲಿ ಬಳಸುವಂತೆ ಮಾಡುವಂಥದ್ದು ಯಾವುದು, ಅದನ್ನ ನಾವು ಏನಂತ ಕರಿತೇವೆ ಅಂತ ಹೇಳಿ. ಸೊ ಅದನ್ನ ನಾವು ಅಪ್ಲಿಕೇಶನ್ ಅಥವಾ ಅನ್ವಯ ಅಂತ ಕರಿತೇವೆ. ಸೊ ಈ ಹಿಂದೆ ಕಲಿತಂತಹ ಅನುಭವಗಳನ್ನ, ಜ್ಞಾನವನ್ನ ಒಂದು ಹೊಸ ಸಂದರ್ಭಕ್ಕೆ ತಕ್ಕದಾಗಿ ಬೆಳೆಸುವಂತಹ ಒಂದು ಕೌಶಲ್ಯನ ನಾವು ಅನ್ವಯಿಸುವಿಕೆ ಅಥವಾ ಅಪ್ಲಿಕೇಶನ್ ಅಂತ ಕರಿತೇವೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್, ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಡೊಮೈನ್. ಸೊ ಈಗಾಗಲೇ ಒಂದು ಕ್ವಶನ್ ಅನ್ನು ಡಿಸ್ಕಸ್ ಮಾಡಿದ್ದೇನೆ. ಸೊ ಅಂದ್ರೆ ಇದನ್ನ ಕೊಟ್ಟಂತವರು ಕಾಗ್ನಿಟಿವ್ ಡೊಮೈನ್ ಅನ್ನ ಮಾಡಿದಂತವರು, ಬೇರೆ ಡಿಫರೆಂಟ್ ಲೆವೆಲ್ಸ್ ಆಫ್ ಕಾಗ್ನಿಟಿವ್ ಡೊಮೈನ್ ಇಸ್ ಪ್ರಪೋಸ್ಡ್ ಬೈ ಬೆಂಜಮಿನ್ ಎಸ್ ಬ್ಲೂಮ್. ಸೊ ಇದನ್ನ ಟ್ಯಾಕ್ಸೋನಮಿ ಅಂತ ಕರಿತೇವೆ, ಬ್ಲೂಮ್ಸ್ ಟ್ಯಾಕ್ಸೋನಮಿ ಅಂತ ಕರಿತೇವೆ. ಸೊ ಇಲ್ಲಿ ಒಟ್ಟು 6 ಸ್ತರಗಳನ್ನ ಅವರು ಪಟ್ಟಿಯನ್ನ ಮಾಡಿದ್ದಾರೆ. ಸೊ ಇದರಲ್ಲಿ ಹೈಯೆಸ್ಟ್ ಲೆವೆಲ್ ಇರುವಂತದ್ದು ಇವ್ಯಾಲ್ಯೂಯೇಷನ್ ಹೈಯೆಸ್ಟ್ ಲೆವೆಲ್ ಇದೆ, ಮೇಲ್ಗಡೆ ಇರುವಂತಹ ಇವ್ಯಾಲ್ಯೂಯೇಷನ್. ಸೊ ಪ್ರಾರಂಭಿಕ ಸ್ತರ ನಾಲೆಜ್, ಜ್ಞಾನ. ಸೊ ಮೌಲ್ಯಮಾಪನ ಅಥವಾ ಇವ್ಯಾಲ್ಯೂಯೇಷನ್ ಇದು ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಡೊಮೈನ್ ಅಂತೇಳಿ ಹೇಳ್ಬೋದು. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 19, ಎಟ್ ಅಥಾರಿಟೇರಿಯನ್ ಲೆವೆಲ್ ಟೀಚಿಂಗ್ ಇಸ್, ಅಂದ್ರೆ ಒಂದು ಅಧಿಕಾರ ಮಟ್ಟದಲ್ಲಿ ಟೀಚಿಂಗ್ ಅಂದ್ರೆ ಏನು ಅಂತೇಳಿ, ಅಧಿಕಾರಿ ಮಟ್ಟದಲ್ಲಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಟೀಚರ್ ಸೆಂಟರ್ಡ್, ಅದು ಟೀಚರ್ ಸೆಂಟರ್ಡ್ ಆಗಿರ್ತದೆ. ಸೊ ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 20, ದ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ ಆರ್ ರಿಫ್ಲೆಕ್ಟೆಡ್ ಬೈ, ಅಂದ್ರೆ ಬೌದ್ಧಿಕ ಕೌಶಲ್ಯಗಳು ಯಾವ ತರ ಪ್ರತಿಫಲನ ಆಗ್ತದೆ, ಎಲ್ಲಿ ಪ್ರತಿಫಲಿಸಲ್ಪಡುತ್ತದೆ ಅಂತ ಹೇಳಿ. ಸೊ ಬೌದ್ಧಿಕ ಕೌಶಲ್ಯಗಳು, ಸೊ ಇದಕ್ಕೆ 20ನೇ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬೌದ್ಧಿಕ ಕೌಶಲ್ಯಗಳು. ಬೌದ್ಧಿಕ ಅಂತ ಹೇಳಿದ್ರೆ ಅರಿವು ಅಥವಾ ಜ್ಞಾನ ಅಂತ ಇಲ್ಲಿ ಅರ್ಥವನ್ನ ಕೊಡ್ತದೆ. ಹಾಗಾಗಿ ಕಾಗ್ನಿಟಿವ್ ಡೊಮೈನ್, ಸೊ ಜ್ಞಾನಾತ್ಮಕ ವಲಯ ಅಥವಾ ಅರಿವಿನ ವಲಯದಲ್ಲಿ ಬೌದ್ಧಿಕ ಕೌಶಲ್ಯಗಳು ಪ್ರತಿಫಲಿಸ್ತವೆ. ನೆಕ್ಸ್ಟ್ ಕ್ವಶನ್, ಆಟಿಟ್ಯೂಡ್ಸ್, ವ್ಯಾಲ್ಯೂಸ್ ಅಂಡ್ ಇಂಟ್ರೆಸ್ಟ್ ಆರ್ ರಿಫ್ಲೆಕ್ಟೆಡ್ ಬೈ, ವರ್ತನೆಗಳು, ಮೌಲ್ಯಗಳು ಹಾಗೆಯೇ ಆಸಕ್ತಿಗಳು ಎಲ್ಲಿ ಪ್ರತಿಫಲಿಸುತ್ತವೆ, ಯಾವುದರಿಂದ ಪ್ರತಿಫಲಿಸುತ್ತವೆ ಅಂತ ಹೇಳಿ. ಸೊ ಇದು ಪ್ರತಿಫಲಿಸುವಂತದ್ದು 21ನೇ ಪ್ರಶ್ನೆ, ಆಪ್ಷನ್ ಬಿ ಎಫೆಕ್ಟಿವ್ ಡೊಮೈನ್. ಸೊ ಇದು ಎಫೆಕ್ಟಿವ್ ಡೊಮೈನ್ ಅಂತಿದೆ. ಬೇರೆ ಬೇರೆ ಡೊಮೈನ್ ಅನ್ನಾಗಿ ಜ್ಞಾನಾತ್ಮಕ ವಿಕಾಸವನ್ನ ಬೇರೆ ಬೇರೆ ಡೊಮೈನ್ಗಳಾಗಿ, ವಲಯಗಳಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ. ಸೊ ಇದರಲ್ಲಿ ಬರುವಂತದ್ದು ವ್ಯಾಲ್ಯೂಸ್, ಆಟಿಟ್ಯೂಡ್ಸ್ ಅಂಡ್ ಇಂಟ್ರೆಸ್ಟ್ ಗಳು ಬರುವಂತದ್ದು ಎಫೆಕ್ಟಿವ್ ಡೊಮೈನ್ ಅಲ್ಲಿ, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ವಿಚ್ ಡೊಮೈನ್ ಇಸ್ ಕನ್ಸರ್ನ್ಡ್ ವಿತ್ ಫಿಸಿಕಲ್ ಅಂಡ್ ಮೋಟಾರ್ ಸ್ಕಿಲ್ಸ್. ಸೊ ಇಲ್ಲಿ ಮೋಟಾರ್ ಅಂತ ಬಂದಿದೆ. ಮೋಟಾರ್ ಅಂದ್ರೆ ಚಲನ, ಹಾಗೆಯೇ ಫಿಸಿಕಲ್ ಅಂದ್ರೆ ದೈಹಿಕ ಮತ್ತು ಚಲನ ಕೌಶಲ್ಯಗಳು ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ, ಇದು ಸಂಬಂಧಪಟ್ಟಿರುವಂತದ್ದು ಸೈಕೋಮೋಟರ್. ಸೊ ಇಲ್ಲಿ ಮೋಟಾರ್ ಅಂತ ಬಂದಿರೋದ್ರಿಂದ ಆಬ್ವಿಯಸ್ಲಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ತದೆ, ಸೈಕೋಮೋಟರ್ ಡೊಮೈನ್. ನೆಕ್ಸ್ಟ್ ಕ್ವಶನ್, ಟೀಚಿಂಗ್ ಇಸ್ ಬೇಸ್ಡ್ ಅಪಾನ್ ದ ಮಾಸ್ಟರಿ ಆಫ್. ಸೊ ಬೋಧನೆ ಅನ್ನುವಂಥದ್ದು ಯಾವುದರ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ, ಇಲ್ಲಿ ಆಯ್ಕೆಗಳನ್ನ ಗಮನಿಸಿ.
ನಾಲೆಜ್ ಆಫ್ ಅ ಕಾನ್ಸೆಪ್ಟ್. ಹೌದು, ಬೋಧನೆ ನಾಲೆಜ್ ಅಂದ್ರೆ ಜ್ಞಾನದ, ಆತನಿಗೆ ಶಿಕ್ಷಕನಿಗೆ ಅಥವಾ ಬೋಧಕನಿಗೆ ಇರುವಂತಹ ಒಂದು ನಾಲೆಜ್ ನ ಮೇಲೆ ಅವಲಂಬಿತ ಆಗಿದೆ. ಹಾಗೆಯೇ ಟೀಚಿಂಗ್ ಸ್ಕಿಲ್ಸ್, ಆತನ ಬೋಧನಾ ಕೌಶಲ್ಯದ ಮೇಲೆ ಅವಲಂಬನೆಯ ಆಗಿದೆ. ಹಾಗೆಯೇ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್, ಆತನ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಏನಿದೆ, ಕೌಶಲ್ಯಗಳು ಏನಿದೆ, ಸೊ ಇದೆಲ್ಲದರ ಮೇಲೆ ಅವಲಂಬಿತ ಆಗಿದೆ. ಉತ್ತಮ ಬೋಧನೆ ಸಾಧಿಸಬೇಕಿದ್ರೆ ಇವೆಲ್ಲ ಅಂಶಗಳು ಅತ್ಯಂತ ಅವಶ್ಯಕ. ನಾಲೆಜ್ ಆಫ್ ಕಾನ್ಸೆಪ್ಟ್, ಟೀಚಿಂಗ್ ಸ್ಕಿಲ್ಸ್ ಅಂಡ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಆರ್ಡರ್ ಟು ಮೇಕ್ ಆರ್ ಟೀಚಿಂಗ್ ಆಸ್ ಸಕ್ಸಸ್ಫುಲ್ ಈವೆಂಟ್. ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, who said this education is the man making? It is that by which character is formed, strength of mind is increased, intellect is expanded, and by which man can stand on his own foot. ಸೊ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರೆ, ಈ ಕೊಟ್ಟಂತ ಹೇಳಿಕೆ ಯಾರದು ಅಂತ ಹೇಳಿ. ಸೊ ಹೇಳಿಕೆ ಯಾವ ತರ ಇದೆ ಅಂತ ಹೇಳಿದ್ರೆ, ಶಿಕ್ಷಣ ಮನುಷ್ಯನನ್ನ ನಿರ್ಮಿಸ್ತದೆ, ಇದು ಕ್ಯಾರೆಕ್ಟರ್ಸ್ ಗುಣಲಕ್ಷಣಗಳನ್ನ ಕಲಿಸಿಕೊಳ್ಳಲಿಕ್ಕೆ, ರೂಪಿತ ಆಗ್ಲಿಕ್ಕೆ ಕಾರಣ ಆಗ್ತದೆ. ಹಾಗೇನೆ ಮನಸ್ಸನ್ನ ದೃಢಗೊಳಿಸ್ತದೆ, ಹಾಗೇನೆ ಬೌದ್ಧಿಕ ಮಟ್ಟವನ್ನ ಹೆಚ್ಚಿಸ್ತದೆ. ಹಾಗಾಗಿ ಅಂತಿಮವಾಗಿ ಒಬ್ಬ ವ್ಯಕ್ತಿ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅಂತೇಳಿ ಒಂದು ಶಿಕ್ಷಣದ ಬಗ್ಗೆ ವ್ಯಾಖ್ಯೆಯನ್ನ ನೀಡಿದ್ದಾರೆ. ಸೊ ಇದನ್ನ ನೀಡಿದಂತವರು ಸ್ವಾಮಿ ವಿವೇಕಾನಂದರು. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್, ಟೀಚಿಂಗ್ ಇನ್ ಹೈಯರ್ ಎಜುಕೇಶನ್ ಇಂಪ್ಲೈಸ್. ಸೊ ಉನ್ನತ ಶಿಕ್ಷಣದಲ್ಲಿ ಬೋಧನೆ ಅಂದ್ರೆ ಏನು, ಯಾವುದಕ್ಕೆ ಸಂಬಂಧಪಟ್ಟಿದೆ, ಈ ರೀತಿ ಸಂಬಂಧಪಟ್ಟಿದೆ ಅಂತ ಹೇಳಿ. ಸೊ ಉನ್ನತ ಶಿಕ್ಷಣದಲ್ಲಿ ಬೋಧನೆ. ಸೊ ಆಯ್ಕೆಗಳನ್ನ ಗಮನಿಸಿ. ಪ್ರೆಸೆಂಟಿಂಗ್ ದ ಇನ್ಫಾರ್ಮೇಶನ್ ಇನ್ ದ ಟೆಕ್ಸ್ಟ್ ಬುಕ್, ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಪ್ರಿಸ್ಕ್ರೈಬ್ಡ್ ಏನು ಟೀಚಿಂಗ್ ಮೆಟೀರಿಯಲ್ ಏನು ಕೊಟ್ಟಿದ್ದಾರೆ, ಸೊ ಅದನ್ನೇ ಪ್ರೆಸೆಂಟಿಂಗ್ ಮಾಡುವುದು, ಅಂದ್ರೆ ವಿದ್ಯಾರ್ಥಿಗಳ ಎದುರುಗಡೆ ಮಂಡನೆಯನ್ನ ಮಾಡುವುದು. ಹಾಗೇನೆ ಆಸ್ಕಿಂಗ್ ಕ್ವಶನ್ಸ್ ಇನ್ ದ ಕ್ಲಾಸ್ ಅಂಡ್ ಕಂಡಕ್ಟಿಂಗ್ ಎಕ್ಸಾಮಿನೇಷನ್, ಕ್ವಶನ್ಸ್ ಗಳ ಪ್ರಶ್ನೆಗಳನ್ನು ತರಗತಿ ಕೋಣೆಯಲ್ಲಿ ಕೇಳುವುದು, ಹಾಗೇನೆ ಪರೀಕ್ಷೆಗಳನ್ನ ನಡೆಸುವುದು. ಆಪ್ಷನ್ ಸಿ, ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಟು ಪ್ರಿಪೇರ್ ಫಾರ್ ಅಂಡ್ ಪಾಸ್ ದ ಎಕ್ಸಾಮಿನೇಷನ್, ಅಂದ್ರೆ ಅವರಿಗೆ ಆ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ, ಆ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡುವಂತೆ ಸಹಕಾರವನ್ನ ನೀಡುವುದು. ಹಾಗೇನೆ ನೆಕ್ಸ್ಟ್, ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಟು ಲರ್ನ್. ಸೊ ಇದು ಮೇನ್ ಆಗಿ ಇಂಪಾರ್ಟೆಂಟ್ ಆದಂತದ್ದು ಆಪ್ಷನ್ ಡಿ. ಸೊ ಇವೆಲ್ಲ ಕೂಡ ಅಷ್ಟೊಂದು ಇಲ್ಲಿ ಸಮಂಜಸ ಆಗೋದಿಲ್ಲ. ಸೊ ಅದಕ್ಕೆ ಅತ್ಯಂತ ಸಮರ್ಪಕವಾದಂತಹ ಉತ್ತರ ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಟು ಲರ್ನ್. ಸೊ ಹೈಯರ್ ಎಜುಕೇಶನ್ ನ ಗೋಲೆ ಹಾಗೆ, ಅಂದ್ರೆ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಬೆಳೆಸು, ವಿದ್ಯಾರ್ಥಿಗಳ ಜ್ಞಾನ ಮಟ್ಟವನ್ನ ವಿಸ್ತರಣೆ ಮಾಡುವಂತದ್ದು ಶಿಕ್ಷಣದ ಒಂದು ಅಲ್ಟಿಮೇಟ್ ಗೋಲ್ ಆಗಿರುವಂತದ್ದು. ಇದು ಉನ್ನತ ಶಿಕ್ಷಣದಲ್ಲಿ ಕೂಡ ಇದೇ ತರ ಇರುವಂತದ್ದು. ಸೊ ಫ್ರೆಂಡ್ಸ್, ಇವಿಷ್ಟು ನಿಮ್ಮ ಕೆಸೆಟ್ ಪರೀಕ್ಷೆಗೆ ಅಥವಾ UGC ನೆಟ್ ಪರೀಕ್ಷೆಗೆ, ನಿಮ್ಮ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ UGC ನೆಟ್ ಪರೀಕ್ಷೆಯನ್ನು ನಡೀಲಿದೆ. ಸೊ ಎಲ್ಲದಕ್ಕೂ ಕೂಡ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್. ಸೊ ಇದರಿಂದ ಸಾಕಷ್ಟು 5 ರಿಂದ 7 ಪ್ರಶ್ನೆಗಳು ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟಂತೆ ಬರುವಂತ ಸಾಧ್ಯತೆ ಇದೆ ಮತ್ತು ಬಂದೇ ಬರುತ್ತೆ. ಹಾಗಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಸೊ ಒಂದು ವೇಳೆ ಏನೇ ಡೌಟ್ಸ್ ಇದ್ರೂ ತಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.